ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ 2016 ರೆಸಿಡೆನ್ಷಿಯಲ್ ಸ್ಟೇಟಸ್, ಇನ್ಕಮ್ ಟ್ಯಾಕ್ಸ್ ಸೆಕೆಂಡ್ ಚಾಪ್ಟರ್ ರೆಸಿಡೆನ್ಷಿಯಲ್ ಸ್ಟೇಟಸ್ 14 ಮಾರ್ಕ್ಸ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ವಿ. ಇವಾಗ 2017 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ನೀವು ಇನ್ನೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ. ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ದು ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ. ನೀವು ಆ ವಿಡಿಯೋನ ನೋಡಿ ಆಮೇಲೆ ಇಲ್ಲಿಗೆ ಬನ್ನಿ, ಅದರ್ವೈಸ್ ನಿಮಗೆ ಅರ್ಥ ಆಗೋದಿಲ್ಲ ಪ್ರಾಬ್ಲಮ್ಮು. ಇವಾಗ 2017 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಕ್ವಶನಲ್ಲಿ ಏನಿದೆ, ಮಿಸ್ಟರ್ ಕೃಷ್ಣ ಫರ್ನಿಶ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಈಸ್ ಇನ್ಕಮ್ ಅರ್ನಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2016 ಮತ್ತು 2017 ಅಂತ ಇದೆ. ಇವಾಗ ಫಸ್ಟ್ ಏನಿದೆ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಚೆನ್ನೈ ₹50,000. ಚೆನ್ನೈ ಎಲ್ಲಿರೋದು? ನಮ್ಮ ಇಂಡಿಯಾನಲ್ಲಿ ಇನ್ಕಮ್ನ ಅರ್ನ್ ಮಾಡಿ ಇಂಡಿಯಾನಲ್ಲೇ ರಿಸೀವ್ ಮಾಡಿದ್ರೆ ಏನಾಗುತ್ತೆ, 3 ಕೇಸಸಲ್ಲೂ ಈ 3 ಕೇಸಸಲ್ಲೂ ಟ್ಯಾಕ್ಸಬಲ್ ಆಗುತ್ತೆ. ಇವಾಗ ಫಸ್ಟ್ ತಗೊಳ್ಳೋಣ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಚೆನ್ನೈ ಎಷ್ಟಿದೆ? 50,000 ಇದೆ. ಈ 50,000ನ ಈ 3 ಕೇಸಸಲ್ಲೂ ನಾವು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಸಿಲಾನ್. ಏನಿದೆ? ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಸಿಲಾನ್ ಅಂದರೆ ಶ್ರೀಲಂಕಾನ ಮುಂಚೆ ಸಿಲಾನ್ ಅಂತ ಕರೀತಾ ಇದ್ರು. ಏನಾಗುತ್ತೆ, ಈಗ ಇನ್ಕಮ್ ಅರ್ನ್ ಮಾಡಿರೋದು ಶ್ರೀಲಂಕಾನಲ್ಲೇ, ರಿಸೀವ್ ಮಾಡ್ತಿರೋದು ಶ್ರೀಲಂಕಾನಲ್ಲೇ. ಸೊ ಏನಾಗುತ್ತೆ ಅಂದರೆ, ನಾವು ಈ ಅಮೌಂಟನ್ನ ಫಸ್ಟ್ ಕೇಸಲ್ಲಿ ಮಾತ್ರ ತೊಗೊಳ್ತೀವಿ. ಯಾವುದಾದ್ರೂ ಇನ್ಕಮ್ಮು ಬೇರೆ ಕಂಟ್ರಿಲೇ ಅರ್ನ್ ಮಾಡಿ ಅಲ್ಲೇ ರಿಸೀವ್ ಮಾಡುತ್ತೆ, ನಾವು ಫಸ್ಟ್ ಕೇಸಸಲ್ಲಿ ತೊಗೊಳ್ತೀವಿ. ಇನ್ ಕೇಸ್ ಇನ್ಕಮ್ ಫ್ರಮ್ ಇಂಡಿಯಾ ಅಂತ ಏನಾದರೂ ಕೊಟ್ಟಿದ್ದೆ, ಇಂಡಿಯಾನಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ಏನಾದರೂ ಕೊಟ್ಟಿದ್ದು ಏನು ಮಾಡ್ತಿದ್ವಿ ನಾವು, ಎಕ್ಸಂಪ್ಷನ್ ಇರ್ತಿತ್ತು. ಬಟ್ ಇದೇನು ಶ್ರೀಲಂಕಾ, ಸೊ ಏನು ಮಾಡ್ತೀವಿ, ಫಸ್ಟ್ ಕೇಸಲ್ಲಿ ಮಾತ್ರ ತೊಗೊಳ್ತೀವಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಸಿಲಾನ್ ಎಷ್ಟಿದೆ? 1,90,000. ಏನಂತೆ, ಇನ್ಕಮು ಇಂಡಿಯಾನಲ್ಲಿ ಅರ್ನ್ ಮಾಡಿಲ್ಲ ಮತ್ತು ಅಮೌಂಟ್ ಇಂಡಿಯಾನಲ್ಲಿ ರಿಸೀವ್ ಮಾಡಿಲ್ಲ. ಸೊ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ ಮಾತ್ರ ನಾವು ತೊಗೊಳ್ತೀವಿ. ನೆಕ್ಸ್ಟ್ ಏನಿದೆ ನೋಡಿ, ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಮೆಕ್ಸಿಕೋ ರಿಸೀವ್ಡ್ ದೇರ್ ₹2 lakh. ಇಲ್ಲಿ ನೋಡಿ, ಅವನಿಗೆ ಪ್ರಾಪರ್ಟಿ ಮೇಲೆ ಇನ್ಕಮ್ ಬಂದಿರೋದು ಮೆಕ್ಸಿಕೋನಲ್ಲೇ, ಇನ್ಕಮ್ ಬಂದಿದ್ದು ಅಲ್ಲೇ, ಅವ್ನು ರಿಸೀವ್ ಮಾಡಿರೋದು ಅಲ್ಲೇ. ಸೊ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ ಮಾತ್ರ ನಾವು ತೊಗೊಳ್ತೀವಿ. ರೂಲ್ಸ್ ಪ್ರಕಾರ ಏನಿದೆ ರೂಲ್ಸ್ ಪ್ರಕಾರ ನಿಮಗೆ ಗೊತ್ತಿದೆ, ಇನ್ಕಮ್ ನಾಟ್ ಅರ್ನ್ಡ್ ಇನ್ ಇಂಡಿಯಾ ಆ್ಯಂಡ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಆ ಕೇಸಸಲ್ಲಿ ಏನಾಗುತ್ತೆ ಅಂದರೆ ನಾವು ಫಸ್ಟಲ್ಲಿ ಮಾತ್ರ ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿದೆ, ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಮೆಕ್ಸಿಕೋ ರಿಸೀವ್ಡ್. ಇಲ್ಲಿ ನೋಡಿ, ಕ್ವಶನ್ ಏನಿದೆ ಹ್ಯಾಸ್ ಇಟ್ ಈಸ್ ಅದನ್ನೇ ತೊಗೊಳ್ಬೇಕು. ಏನು ಎಷ್ಟಿದೆ? ₹2 lakh ಇದೆ. ಇನ್ನು ಮಿಕ್ಕಿದೇನಾಗುತ್ತೆ? ಇಲ್ಲಾಗುತ್ತೆ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಸಿಂಗಪೂರ್ ಡೆವಲಪ್ಮೆಂಟ್ ಬಾಂಡ್ಸ್. ಏನು? ಇಂಟ್ರೆಸ್ಟ್ ಆನ್ ಸಿಂಗಪೂರ್ ಡೆವಲಪ್ಮೆಂಟ್ ಬಾಂಡ್ ಮೇಲೆ 1,50,000 ಅಂತೆ. ಇಲ್ಲಿ ನೋಡಿ, ಇವನು ಇಂಟ್ರೆಸ್ಟು ಅಂದರೆ ಇಂಟ್ರೆಸ್ಟ್ನ ಎಲ್ಲ ಅರ್ನ್ ಮಾಡಿದ್ದಾನೆ, ಸಿಂಗಪೂರ್ನಲ್ಲಿ ಅರ್ನ್ ಮಾಡಿದ್ದಾನೆ ಮತ್ತು ಅಲ್ಲೇ ರಿಸೀವ್ ಮಾಡಿದ್ದಾನೆ. ಈ ಕೇಸಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೋಡಿ, ಸಿಂಗಪೂರಲ್ಲಿ ಅರ್ನ್ ಮಾಡಿದ್ದಾನೆ, ಅಲ್ಲೇ ರಿಸೀವ್ ಮಾಡಿದ್ದಾನೆ, ಅವಾಗ ಏನು ಮಾಡ್ತೀವಿ, ಫಸ್ಟ್ ಕೇಸಲ್ಲಿ ಮಾತ್ರ ತೊಗೊಳ್ತೀವಿ. ಬಟ್ ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾನೆ, 1/3 ರಿಸೀವ್ಡ್ ಇನ್ ಇಂಡಿಯಾ ಅಂದರೆ 1/3, 1 lakhಲ್ಲಿ 1/3 ಅಷ್ಟು ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದಾನಂತೆ. ಸೊ ಏನು ಮಾಡ್ತೀವಿ, ಇದೆರಡು ಕೇಸಸಲ್ಲೂ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಇವಾಗ ಫಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ಸಿಂಗಪೂರ್ ಡೆವಲಪ್ಮೆಂಟ್ ಬಾಂಡ್. ಇಂಟ್ರೆಸ್ಟ್ ಆನ್ ಸಿಂಗಪೂರ್
ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ಸ್ ಎಷ್ಟಿದೆ ಅಮೌಂಟು? 1,50,000. ಅವನು ಅರ್ದು ಮಾಡಿರೋದು ಅಲ್ಲೇ, ರಿಸೀವ್ ಮಾಡಿರೋದು ಅಲ್ಲೇ 1,50,000. ಬಟ್ ಇಲ್ಲೇನು ಕೊಟ್ಟಿದ್ದಾನೆ, ಒನ್ ಥರ್ಡ್ ರಿಸೀವ್ಡ್ ಇನ್ ಇಂಡಿಯಾ. ಇವಾಗ ಏನು ಮಾಡ್ತೀವಿ, 1,50,000 ಇಂಟು 1/3 ಮಾಡಿದ್ರೆ ನಮಗೆ 50,000 ಬರುತ್ತೆ. ಆ 50,000 ಈಗ ಎರಡು ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕುವೈತ್ ಕಂಟ್ರೋಲ್ಡ್ ಫ್ರಮ್ ಮುಂಬೈ. ನಾನು ನಿಮ್ಗೆ ಹೇಳಿದ್ದೆ, ಯಾವುದಾದ್ರೂ ಬಿಸ್ನೆಸ್ಸು ಬೇರೆ ಕಂಟ್ರೀಲಿ ನಡೀತಾ ಇದ್ದು ಅದೇನಾದರೂ ನಮ್ಮ ಇಂಡಿಯಾನಲ್ಲಿ ಕಂಟ್ರೋಲ್ ಆದರೆ ಏನು ಮಾಡ್ತೀವಿ ನಾವು, ಫಸ್ಟ್ ಕೇಸಲ್ಲಿ ಮಾತ್ರ ಅದು ಟ್ಯಾಕ್ಸಬಲ್ ಆಗುತ್ತೆ. ಫಸ್ಟು ಬರ್ಕೊಬಿಡ್ತೀನಿ ಹ್ಯಾಸ್ ಇಟ್ ಈಸ್. ನಾನು ಇಲ್ಲೇನಿದೆ ಹಾಗೇನೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕುವೈತ್ ಕಂಟ್ರೋಲ್ ಆಗಿರೋದಲ್ಲಿ ಮುಂಬೈಯಲ್ಲಿ ಅದು ನಮ್ಮ ಇಂಡಿಯಾನಲ್ಲಿ ಇದೆ. ಕಂಟ್ರೋಲ್ಡ್ ಫ್ರಮ್ ಮುಂಬೈ. ಎಷ್ಟು? 85,000. ನಮ್ಮ ಇಂಡಿಯಾನಲ್ಲಿ ಕಂಟ್ರೋಲ್ ಆಗಿದೆ. ನಾವೇನು ಮಾಡ್ತೀವಿ, ಈ 2 ಕೇಸಸಲ್ಲಿ 85,000ನ ನಾವು ತೊಗೊಳ್ತಾ ಇದ್ವಿ. ಬಟ್ ಇಲ್ಲೇನು ಕೊಟ್ಟಿದ್ದಾನೆ, 35,000 ವಾಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತೆ. ಸೊ ಏನು ಮಾಡ್ತೀವಿ, ಆ 35,000ನ ಥರ್ಡ್ ಕೇಸ್ಗೆ ಹಾಕ್ತೀವಿ. ನೆಕ್ಸ್ಟ್ ಏನಿದೆ ನೋಡಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂದರೆ ನಮ್ಮ ಇಂಡಿಯನ್ ಕಂಪನಿಯಿಂದ ಯಾವುದಾದ್ರೂ ಡಿವಿಡೆಂಟ್ನ ನಾವು ರಿಸೀವ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸನ್ನು ನಾವು ಪೇ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ನಾವು ಡಿವಿಡೆಂಟು ಶೇರ್ಸ್ನ ಪರ್ಚೇಸ್ ಮಾಡೋದ್ರಿಂದ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ 1,000 ಇದೆ, ಬಟ್ ನಾವು ಅದನ್ನು ತಗೊಳ್ಳೋದಿಲ್ಲ. ಎಕ್ಸೆಂಪ್ಟ್. ನೆಕ್ಸ್ಟ್ ಏನಿದೆ ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಬೆಂಗಳೂರು ರಿಸೀವ್ಡ್ ಇನ್ ನೇಪಾಳ್. ಇವನೇನು ಮಾಡಿದ್ದಾನೆ, ಬಿಲ್ಡಿಂಗ್ನ ಬೆಂಗಳೂರಲ್ಲಿ ಸೇಲ್ ಮಾಡಿದ್ದಾನೆ, ಆ ದುಡ್ಡನ್ನು ನೇಪಾಳ್ಗೆ ಹೋಗ್ಬಿಟ್ಟು ರಿಸೀವ್ ಮಾಡಿದ್ದಾನೆ. ಈ ಕೇಸಸಲ್ಲಿ ಏನಾಗುತ್ತೆ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಅವಾಗ ಏನಾಗುತ್ತೆ ಅಂದರೆ ಈ 3 ಕೇಸಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಫಸ್ಟು ಹ್ಯಾಸ್ ಇಟ್ ಈಸ್ ತೊಗೊಬಿಡೋಣ ನಾವು. ಏನಿದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರ್ ರಿಸೀವ್ಡ್ ಇನ್ ನೇಪಾಳ್. ಈ 50,000 ಏನಾಗುತ್ತೆ, 3 ಕೇಸಸಲ್ಲೂ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಂಜಾಬ್ ಇರೋದಲ್ಲಿ ನಮ್ಮ ಇಂಡಿಯಾನಲ್ಲಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಯಾವಾಗಲೂ ನಮ್ಮ ಇಂಡಿಯಾ ಅವ್ರಿಗೆ ಎಕ್ಸೆಂಪ್ಟೆಡ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಅದೇ ಇನ್ ಕೇಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಫ್ರಮ್ UK ಅಂತ ಏನಾದರೂ ಕೊಟ್ಟಿದ್ದೆ ಆವಾಗ ನಾವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಅವ್ರ ಕಡೆಯಿಂದ. ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಎಟ್ ಲಂಡನ್ ₹50,000. ನೋಡಿ, ಈ ಪ್ಲ್ಯಾಂಟ್ ಬಂದು ಲಂಡನಲ್ಲಿ ಇರೋದು. ಕ್ವಶನ್ ಏನಿದೆ ಇನ್ನೊಂದ್ಸತಿ ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಅಟ್ ಲಂಡನ್. ಆ ಪ್ಲ್ಯಾಂಟನ್ನು ಅರ್ನ್ ಮಾಡಿರೋದು ಅಲ್ಲೇ, ಅಮೌಂಟ್ನ ರಿಸೀವ್ ಮಾಡಿರೋದು ಅಲ್ಲೇ. ಆವಾಗ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ ನಾವು ತೊಗೊಳ್ತೀವಿ ಅಲ್ವಾ. ಅವನು ಲಂಡನಲ್ಲೇ ಅರ್ನ್ ಮಾಡಿರೋದು ಅಲ್ಲೇ, ರಿಸೀವ್ ಮಾಡಿರೋದು ಲಂಡನಲ್ಲೇ. ಆಮೇಲೆ ಏನಿದೆ, 50% ರಿಸೀವ್ಡ್ ಇನ್ ಇಂಡಿಯಾ. 50% ರಿಸೀವ್ಡ್ ಇನ್ ಇಂಡಿಯಾ ಅಂದರೆ 50,000ಅಲ್ಲಿ 50% ಅಂದರೆ ಏನಾಗುತ್ತೆ, 25% ಆಗುತ್ತೆ. ಇವಾಗ ಹ್ಯಾಸ್ ಇಟ್ ಈಸ್ ಬರ್ಕೊಬಿಡೋಣ ಮೊದಲು ನಾವು. ಕ್ವಶನಲ್ಲಿ ಹೇಗಿದೆಯೋ ಹಾಗೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಅಟ್ ಲಂಡನ್
ಲಂಡನ್ನಲ್ಲೇ ಅವನು ಅರ್ದು ಮಾಡಿರೋದು, ಲಂಡನ್ನಲ್ಲೇ ರಿಸೀವ್ ಮಾಡಿರೋದು. ಸೊ ಫಸ್ಟ್ ಕೇಸಲ್ಲಿ ಮಾತ್ರ ನಾವು ತೊಗೊಳ್ತಾ ಇದ್ವಿ. ಬಟ್ ಇಲ್ಲೇನು ಕೊಟ್ಟಿದ್ದಾನೆ, 50% ಇಸ್ ರಿಸೀವ್ಡ್ ಇನ್ ಇಂಡಿಯಾ. 50,000ಅಲ್ಲಿ 50% ಅಂದರೆ ಎಷ್ಟಾಗುತ್ತೆ, 25,000 ಆಗುತ್ತೆ. ಅದೆರಡನ್ನೂ ನಾವು ಸಾರಿ 25,000 ಅಕಸ್ಮಾತ್ ಅವನೇನಾದರೂ 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿಲ್ಲ ಅಂದಿದ್ದೆ, ಜಸ್ಟ್ ನಾವು ಇದೊಂದಲ್ಲಿ ಮಾತ್ರ ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನಿದೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ನೇಪಾಳ್ ರಿಸೀವ್ಡ್ ದೇರ್. ಇಲ್ಲಿ ನೋಡಿ, ಮನೆ ಇರೋದು ನೇಪಾಳಲ್ಲೇ, ಅವನು ಅರ್ದು ಮಾಡಿರೋದು ಅಲ್ಲೇ, ರಿಸೀವ್ ಮಾಡ್ತಿರೋದು ಅಲ್ಲೇ. ಸೊ ಏನಾಗುತ್ತೆ, ಅರ್ದನ್ನೂ ಅಲ್ಲೇ ಮಾಡಿ ಅಲ್ಲೇ ರಿಸೀವ್ ಮಾಡಿದ್ರೆ ಫಸ್ಟ್ ಕೇಸಲ್ಲಿ ಮಾತ್ರ ನಾವು ತೊಗೊಳ್ಬೇಕು ಅದನ್ನು. ಫಸ್ಟ್ ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ನೇಪಾಳ್ 20,000. ನೆಕ್ಸ್ಟ್ ಏನಿದೆ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರು ರಿಸೀವ್ಡ್ ಇನ್ ಮಂಡ್ಯ. ನೋಡಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ಸು ಮೈಸೂರಲ್ಲಿ ಬಂದಿದೆಯಂತೆ, ಅವ್ನು ಮಂಡ್ಯನಲ್ಲಿ ರಿಸೀವ್ ಮಾಡಿದ್ದಾನೆ. ಏನಾಗುತ್ತೆ, ಈ ಮಂಡ್ಯ ಮೈಸೂರು ನಮ್ಮ ಇಂಡಿಯಾನಲ್ಲೇ ಇರೋದು. ಇಲ್ಲಿ ಅರ್ನ್ ಮಾಡಿರೋದು ಇಂಡಿಯಾನಲ್ಲೇ, ರಿಸೀವ್ ಮಾಡ್ತಿರೋದು ಇಂಡಿಯಾನಲ್ಲೇ. ಸೊ ಏನಾಗುತ್ತೆ, ಈ 3 ಕೇಸಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಫಸ್ಟ್ ಕ್ವಶನ್ ತೊಗೊಬಿಡೋಣ ಹ್ಯಾಸ್ ಇಟ್ ಈಸ್. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರು ರಿಸೀವ್ಡ್ ಇನ್ ಮಂಡ್ಯ. ಎಷ್ಟು ಅಮೌಂಟು, 25,000. ಈ 3 ಕೇಸಸಲ್ಲೂ 25,000 ನಾವು ತೊಗೊಳ್ತೀವಿ. ನೆಕ್ಸ್ಟ್ ಏನಿದೆ, ಡಿವಿಡೆಂಡ್ ಫ್ರಮ್ UK ಬೇಸ್ಡ್ ಕಂಪನಿ ರಿಸೀವ್ಡ್ ಇನ್ UK. ನೋಡಿ, UK ಬೇಸ್ಡ್ ಕಂಪನಿಯಿಂದ ಡಿವಿಡೆಂಡ್ನ ರಿಸೀವ್ ಅಲ್ಲೇ ಮಾಡ್ತಾರೆ, ಅರ್ಧನೂ ಅಲ್ಲೇ ಮಾಡಿರೋದು, ರಿಸೀವು ಅಲ್ಲೇ ಮಾಡ್ತಿದ್ದಾನೆ. ನಾವಿಲ್ಲಿ ನೋಡಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಆಗಿದ್ದಕ್ಕೆ ಅದನ್ನು ನಾವು ಎಕ್ಸಾಮ್ಟ್ ಕೊಟ್ವಿ, ಬಟ್ ಇದಕ್ಕೆ ಕೊಡೋದಿಲ್ಲ. ಮತ್ತು ಏನಿದೆ, UK ಬೇಸ್ಡ್ ಕಂಪನಿ ರಿಸೀವ್ಡ್ ಇನ್ UK ಅಂದರೆ ಅವನು ಅರ್ಧ ಮಾಡಿರೋದು ಅಲ್ಲೇ, ರಿಸೀವ್ ಮಾಡ್ತಿರೋದು ಅಲ್ಲೇ. ಸೊ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ ಮಾತ್ರ ನಾವು ಇದನ್ನು ತೊಗೊಳ್ಬೇಕು. ಏನಿದೆ 12th, ಡಿವಿಡೆಂಡ್ ಫ್ರಮ್ UK ಬೇಸ್ಡ್ ಕಂಪನಿ ರಿಸೀವ್ಡ್ ಇನ್ UK. ಎಷ್ಟು, 27,000 rupees. ನಿಮಗಿದು ಅರ್ಥ ಆಯ್ತಲ್ಲ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಚೆನ್ನೈ ನಮ್ಮ ಇಂಡಿಯಾನಲ್ಲೇ ಇದೆ. ಸೊ 3 ಕಡೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಸಿಲಾನ್ ಅಂದರೆ ಶ್ರೀಲಂಕಾನಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್. ಸೊ ಅದೇನಾಗುತ್ತೆ, ಫಸ್ಟ್ ಒನ್ನಿಗೆ ಮಾತ್ರ ನಾವು ತೊಗೊಳ್ತೀವಿ, ಯಾಕಂದರೆ ಅದು ಇಂಡಿಯಾದಲ್ಲ. ಇಲ್ಲಿ ಅರ್ನ್ ಮಾಡಿರೋದು ಅಲ್ಲೇ, ರಿಸೀವ್ ಮಾಡಿರೋದು ಅಲ್ಲೇ. ಸೊ ಫಸ್ಟ್ ಒನ್ನಿಗೆ ಮಾತ್ರ ಅದು ಟ್ಯಾಕ್ಸಬಲ್ ಆಗುತ್ತೆ, ಫಸ್ಟ್ ಕೇಸಿಗೆ ಮಾತ್ರ. ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಮೆಕ್ಸಿಕೋ, ಇದು ಅಷ್ಟೇ, ಅವನಿಗೆ ಪ್ರಾಪರ್ಟಿ ಸೇಲ್ ಮಾಡೋದ್ರಿಂದ ಇನ್ಕಮ್ ಬಂದಿರೋದು ಮೆಕ್ಸಿಕೋನಲ್ಲೇ, ಅದನ್ನು ರಿಸೀವ್ ಮಾಡಿರೋದು ಮೆಕ್ಸಿಕೋನಲ್ಲೇ. ಸೊ ಫಸ್ಟ್ ಕೇಸಲ್ಲಿ ಮಾತ್ರ ನಾವು ತೊಗೊಳ್ತೀವಿ. ಇಂಟ್ರೆಸ್ಟ್ ಆನ್ ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ಸ್, ಇಂಟ್ರೆಸ್ಟ್ ಆನ್ ಸಿಂಗಾಪುರ್ ಬಾಂಡ್ಸ್ ಮೇಲೆ ಬಂದಿದೆ. ಸೊ ಏನಾಗುತ್ತೆ, ಸಿಂಗಾಪುರ್ನಲ್ಲೇ ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಸಿಂಗಾಪುರ್ನಲ್ಲೇ. ಸೊ 1,50,000 ಫಸ್ಟ್ ಕೇಸಲ್ಲಿ ನಾವು ತೊಗೊಳ್ತೀವಿ. ಬಟ್ ಇಲ್ಲೇನು ಕೊಟ್ಟಿದ್ದ ಅಂದರೆ ನೋಡಿ, 1/3 ಇಂಟ್ರೆಸ್ಟ್ ಆನ್ ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ 1,50,000, 1/3 ರಿಸೀವ್ಡ್ ಇನ್ ಇಂಡಿಯಾ. 1/3 ಏನಾಗಿದೆ, ರಿಸೀವ್ಡ್ ಇನ್ ಇಂಡಿಯಾ ಆಗಿದೆ. ಸೊ ಏನಾಗುತ್ತೆ, ಇದೆರಡಕ್ಕೂ ನಾವು ಟ್ಯಾಕ್ಸಬಲ್ ಆಗುತ್ತೆ, ಇದೆರಡಕ್ಕೂ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕುವೈತ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಯಾವುದೇ ಒಂದು ಕಂಪನಿ ಬೇರೆ ದೇಶದಲ್ಲಿದ್ದು ಅದೇನಾದರೂ ಇಂಡಿಯಾನಲ್ಲಿ ಕಂಟ್ರೋಲ್ ಆಗ್ತಾ ಇದ್ದರೆ ಏನಾಗುತ್ತೆ, 2 ಕೇಸಸಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ಆಯಿತಾ, ಇಲ್ಲಿ 2 ಕೇಸಸಲ್ಲಿ ಟ್ಯಾಕ್ಸಬಲ್ ಮಾಡಿದ್ದೀವಿ. ಆಮೇಲೆ ಇಲ್ಲೇನು ಕೊಟ್ಟಿದ್ದಾನೆ, ₹30,000 ವಾಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಸೊ ಏನು, 3rd ಕೇಸಸಲ್ಲಿ 35,000ಗೆ ನಾವು ಟ್ಯಾಕ್ಸ್ನ ಪೇ ಮಾಡಬೇಕು. ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಯಾವುದೇ ಡಿವಿಡೆಂಟು ನಾವು ಇಂಡಿಯನ್ ಕಂಪನಿಯಿಂದ ಕಲೆಕ್ಟ್ ಮಾಡ್ತಿದ್ದೆ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸನ್ನ ನಾವು ಪೇ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಬೆಂಗಳೂರು ರಿಸೀವ್ಡ್ ಇನ್ ಇಂಡಿಯಾ. ನಾವು ಬಿಲ್ಡಿಂಗ್ನ ಸೇಲ್ ಮಾಡಿರೋದು ಇಂಡಿಯಾನಲ್ಲಿ, ಅದೇ ಅಮೌಂಟನ್ನು ರಿಸೀವ್ ಮಾಡ್ತಿರೋದು ನೇಪಾಳ್ನಲ್ಲಿ. ಅವಾಗ ಏನಾಗುತ್ತೆ ಅಂದರೆ 3 ಕೇಸಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ.
ಇನ್ಕಮ್ ಅರ್ನಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಈವನ್ ದೋ ಇನ್ 3 ಕೇಸಸ್ಸು ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಜಪಾನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಂಜಾಬ್. ಏನು ನಮ್ಮ ಇಂಡಿಯಾನಲ್ಲಿ ಅಗ್ರಿಕಲ್ಚರ್ಗೆ ಯಾವುದೇ ರೀತಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಲ್ಲ, ಸೊ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಏನಿದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಅಟ್ ಲಂಡನ್. ಇಲ್ಲಿ ನೋಡಿ, ಪ್ರಾಫಿಟ್ ಲಂಡನ್ ಅಲ್ವಾ, ಇಲ್ಲಿದೆ ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಎಟ್ ಲಂಡನ್ 50,000. ಇವನು ಅರ್ನ್ ಮಾಡಿರೋದು ಅಲ್ಲೇ, ರಿಸೀವ್ ಮಾಡ್ತಿರೋದು ಇನ್ಕಮ್ಮು ಅಲ್ಲೇ. ಸೊ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ ಮಾತ್ರ ತೊಗೊಳ್ತೀವಿ. ಬಟ್ ಇಲ್ಲೇನು ಕೊಟ್ಟಿದ್ದಾನೆ ಬ್ರ್ಯಾಕೆಟಲ್ಲಿ 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಸೊ ಏನು ಮಾಡ್ತೀವಿ, 50% ರಿಸೀವ್ಡ್ ಇನ್ ಇಂಡಿಯಾ ಅಂತಂದರೆ ಈ 2 ಕೇಸಸಲ್ಲೂ ಟ್ಯಾಕ್ಸ್ನ ಪೇ ಮಾಡಬೇಕು. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ನೇಪಾಳ್ 20,000. ಏನು, ಹೌಸ್ ಪ್ರಾಪರ್ಟಿಯಿಂದ ಅವ್ನಿಗೆ ಇನ್ಕಮ್ ಬರ್ತಾಯಿದೆ, ಹೌಸ್ ಇರೋದಲ್ಲಿ ನೇಪಾಳಲ್ಲಿದೆ. ಸೊ ಅವ್ರನ್ನೂ ಅರ್ನ್ ಮಾಡ್ತಿರೋದು ಅಲ್ಲೇ, ರಿಸೀವ್ ಮಾಡ್ತಿರೋದು ಅಲ್ಲೇ. ಸೊ ಫಸ್ಟ್ ಕೇಸಲ್ಲಿ ಮಾತ್ರ ಅದು ಟ್ಯಾಕ್ಸಬಲ್ ಆಗುತ್ತೆ. ರೆಂಟ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರು ರಿಸೀವ್ಡ್ ಇನ್ ಮಂಡ್ಯ. ನೋಡಿ, ಇಂದ ಮೈಸೂರಲ್ಲಿ ಬಿಸ್ನೆಸ್ಸಿಂದ ಅವನಿಗೆ ಪ್ರಾಫಿಟ್ ಬಂದಿದೆ, ಬಟ್ ಮಂಡ್ಯದಲ್ಲಿ ಕಲೆಕ್ಟ್ ಮಾಡ್ತಿದ್ದಾನೆ. ಮಂಡ್ಯ ಮೈಸೂರು ನಮ್ಮ ಇಂಡಿಯಾನಲ್ಲೇ ಇರೋದ್ರಿಂದ ಸೊ 3 ಕೇಸಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಡಿವಿಡೆಂಡ್ ಫ್ರಮ್ UK ಬೇಸ್ಡ್ ಕಂಪನಿ ರಿಸೀವ್ಡ್ ಇನ್ UK ಬೇಸ್ಡ್ ಕಂಪನಿ ಅಂತೆ. ಅಂದರೆ ಅದು ಎಲ್ಲಿ ಅದು UK ಬೇಸ್ಡ್ ಕಂಪನಿ ನಮ್ಮ ಇಂಡಿಯಾನಲ್ಲಿ ಇದೆಯಾ, ಇಲ್ಲ. ಸೊ ಏನಾಗುತ್ತೆ, ಫಸ್ಟ್ ಒನ್ಗೆ ಮಾತ್ರ ಅದು ಟ್ಯಾಕ್ಸಬಲ್ ಆಗುತ್ತೆ. ಈಗ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ 8,47,000, 2,85,000, 3,35,000 ಬರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅರ್ಥ ಆಗಿದ್ದೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಇದನ್ನು ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೊಳ್ಳಿ.